ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ದು ನನ್ನ ಮಗ ವಿದ್ಯಾಭ್ಯಾಸಕ್ಕಾಗಿ ಕೇಳಿದ್ದು. ಅವನು ಏನು ಓದ್ತಾ ಇರಲಿಲ್ಲ, ಚಿಕ್ಕವನು. ಇಬ್ಬರದು ಕೇಳ್ಕೊಂಡ್ರೆ ನಾವು ಚೆನ್ನಾಗಿ ಓದ್ಬೇಕಂತ ಸ್ಕೂಲಲ್ಲಿ SSLC ಪಾಸ್ ಆಗಿದೆ. ತುಂಬಾ ಸಂತೋಷ ಆಗ್ತದೆ. ಎಲ್ಲೂ ಸತ್ಯ ಹೇಳ್ತಾ ಜನ ಸೇರಲ್ಲ. ಅದು ಎಷ್ಟು ದೇವಸ್ಥಾನಗಳಿದೆ, ಎಲ್ಲಾ ಕಡೆ ಈ ತರ ಆಗಲ್ಲ. ಅದ್ರಲ್ಲಿ ಅಮ್ಮನ ನೋಡಿದಾಗ ನಿಮ್ಗೆ ಕಳೆ ಆಗಿರ್ಬೋದು, ಆ ಒಂದು ವೈಬ್ರೇಷನ್, ಇಟ್ ಇಸ್ ಎ ಡಿಫ್ರೆಂಟ್ ವೈಬ್ರೇಷನ್. ಸೊ ಅದ್ರ ಬಗ್ಗೆ ನಾವೆಲ್ಲ ಹೇಳೋಕೆ ತುಂಬಾ ಸಣ್ಣವರಾಗ್ತೀವಿ, ಬಟ್ ಅದನ್ನ ಹೇಳದೇ ಇರುವಂತ ಒಂದು ಎಕ್ಸ್ಪೀರಿಯನ್ಸ್. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನಮ್ಮೂರ ಹೆಸರು ಚಂದಾಪುರ, ಆನೇಕಲ್ ತಾಲೂಕು, ಬೆಂಗಳೂರು ಡಿಸ್ಟಿಕ್ಕು. ನನ್ನ ಹೆಸರು ಮಂಜುನಾಥ್. ನನ್ನ ಮಗ ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದೀನಿ. ನಾನು ಬಂದು ಹುಣ್ಣಿಮೆಗೆ ಸ್ಟಾರ್ಟಿಂಗು, ಹುಣ್ಣಿಮೆಗೆ ಮುಂಚೆ ಬಂದರೆ ಗುರುಗಳನ್ನ ಪ್ರಶ್ನೆ ಕೇಳ್ಕೊಂಡು ಹೋದ್ರಿ. ನಮ್ಗೆ ಸಕ್ಸಸ್ ಆಗಿದೆ. ಸಕ್ಸಸ್ ಆದಮೇಲೆ ಪ್ರತಿ ಹುಣ್ಣಿಮೆ ಆಯಮ್ಮನೇ ಕರ್ಸ್ಕೊತಾ ಇದ್ದಾರೆ. ಹುಣ್ಣಿಮೆ ಅಮಾವಾಸ್ಯೆ ಆಯಮ್ಮನ ಅಂದ್ಕೊಂಡಾಗ ನಮ್ಗೆ ಕರ್ಸ್ಕೊತಾರೆ. ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ದು ನನ್ನ ಮಗ ವಿದ್ಯಾಭ್ಯಾಸಕ್ಕಾಗಿ ಕೇಳಿದ್ದು. ಅವನು ಏನು ಓದ್ತಾ ಇರಲಿಲ್ಲ, ಚಿಕ್ಕವನು. ಇಬ್ಬರದು ಕೇಳ್ಕೊಂಡ್ರೆ ನಾವು ಚೆನ್ನಾಗಿ ಓದಬೇಕಂತ ಸ್ಕೂಲಲ್ಲಿ SSLC ಪಾಸ್ ಆಗಿದೆ. ಈಗ ತುಂಬ ಸಂತೋಷ ಆಗ್ತಾಯಿದೆ. ಈಗ ಆಚೆಯಲ್ಲಿ ನಾವು ನೈಟಿಂದ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಬೇಡ, ಒಂದೇ ಸತಿ ಹೋಗೋಣ, ಅವನ್ನೂ ಕರ್ಕೊಂಡು ಹೋಗೋಣ ಅಂತ ನಾವು ಅಂದ್ಕೊಂಡಿದ್ರಿ. ಆಯಮ್ಮ ಏನೋ ಒಂದು ರೂಪದಲ್ಲಿ ನಮಗೆ ಕರೆಸ್ಕೊಂಡಿದ್ದಾರೆ. ತುಂಬ ಸಂತೋಷ ಆಯಿತು. ಈ ಥರ ದೇವಿ ನಾವು ಎಲ್ಲೂ ನೋಡಿಲ್ಲ, ಈ ಥರ ಮೆರವಣಿಗೆ ಎಲ್ಲೂ ನೋಡ್ತಾ ಇಲ್ಲ. ನಾವು ಹಬ್ಬ ದಿನಗಳಲ್ಲಿ ಮಾತ್ರ ನಾವು ನೋಡ್ತಾ ಇರ್ತೀರಿ. ಅಷ್ಟು ಬಿಟ್ಟರೆ ಬೇರೆ ಪ್ರತಿ ವಾರ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಈ ಥರ ನೋಡೋದಂದ್ರೆ ಈ ತಾಯಿ ಒಬ್ಬಳೆ. ನಮ್ಮದು ಚಂದಾಪುರದಿಂದ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದ್ರಿ. ನಮಗಂತೂ ತುಂಬ ಒಳ್ಳೇದಂದರೆ ಒಳ್ಳೇದಾಗಿದೆ. ನಾವು ಗುರುಗಳನ್ನ ಏನು ಪ್ರಶ್ನೆ ಕೇಳೋಕ್ಕೆ ಬಂದಿದ್ದಂದರೆ, ನನ್ನ ಮಗನ ತುಂಬಾ ಓದ್ತಾ ಇಲ್ಲ, ನಮಗೂ ಮನೇಲಿ ಏನೋ ಒಂಥರ ನೆಮ್ಮದಿ ಇಲ್ಲ ಅಂತ ಬಂದಿದ್ದು. ಆದರೆ ಅದೆಲ್ಲ ಗುರುಗಳು ನಾವು ಹೋಗಿದ ತಕ್ಷಣ ಅವರೇ ಹೇಳಿದ್ರು, ಗುರುಗಳು ಇಂಥದಕ್ಕೆ ಬಂದಿದ್ದೀರಿ ಈ ಥರ ಅಂತ ಗುರುಗಳೇ ಹೇಳಿದ್ರು. ನಾವು ಇನ್ನೊಂದು ಪ್ರಶ್ನೆ ಅಷ್ಟೇ ಕೇಳಿದ್ದೀನೆಲ್ಲ ಗುರುಗಳೇ ಹೇಳಿದ್ರು. ನಮಗಂತೂ ಇಲ್ಲಿಗೆ ಬಂದಮೇಲೆ ಹೋದ್ಮೇಲೆ ಎಷ್ಟು ಒಂದು 3-4-5-6 ತಿಂಗಳಿಂದ ಅಷ್ಟೇ ನಮಗೆ ಗೊತ್ತಾಗಿದ್ದು. ಆದರೆ ನಮ್ಗೆ ತುಂಬಾ ಅಂದರೆ ನಮಗೆ ಹುಣ್ಣಿಮೆ ಅಮಾವಾಸ್ಯೆನಾಗ ಬರಬೇಕು ಅಂತ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ತುಂಬ ಒಳ್ಳೆ ಜಾತ್ರೆ ಥರ, ಹುಣ್ಣಿಮೆ ಅಮಾವಾಸ್ಯೆನ ಜಾತ್ರೆ ಥರ ನಡೀತಾ ಇದೆ. ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಇಲ್ಲಿಗೆ ಬರಬೇಕು, ದರ್ಶನ ಮಾಡಬೇಕು. ಆ ದೇವಿದು ಗರ್ಭಗುಡಿ ಒಳಗೆ ಹೋದ್ರೆ ಅಂತೂ ಆ ಯಮ್ಮನ ನೋಡ್ತಾ ಇದ್ರೆ ಅಲ್ಲೇ ಕುತ್ಕೊಂಡು ಇದ್ಬಿಡೋಣ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ. ಆ ಯಮ್ಮನ ನೋಡ್ತಾ ಇದ್ರೆ ಇನ್ನೂ ನೋಡೋಣ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನಾನೆಲ್ಲೂ ನೋಡಲಿಲ್ಲ ಸರ್ ಈ ಥರ ಮಾಡಿದ್ದು. ಮಂಗಳಾರತಿ ಮತ್ತು ದೇವ್ರಿಗೆ ಯಾವ ಥರ ಅಲಂಕಾರ ಮಾಡ್ತಾರೆ ಇಲ್ಲಿ. ತುಂಬಾ ದೇವ್ರಗಳಿಗೆಲ್ಲನೂ ಹುಣ್ಣಿಮೆ ಅಮಾವಾಸ್ಯೆಲ್ಲಂತೂ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿಗೆ ಬರಬೇಕಂದ್ರೆ ದೇವಸ್ಥಾನದೊಳಗೆ ಅಜ್ಜೆ ಇಡಬೇಕಂದ್ರೇ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ನಮಗೇನೋ ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಿಗೆ ಬಂದರೆ. ಇಲ್ಲಿ ಬರ್ಬೇಕು ಸರ್. ಇಲ್ಲಿ ಬಂದು ಕಷ್ಟದಾಗಿರೋರ್ಕ ಇಲ್ಲಿ ಬಂದರೆ ಪರಿಹಾರ ಆಗೇ ಆಗುತ್ತೆ. ನಾವು ತೆಗೆದ ಮಾತ್ರ ನನ್ನ ಮಗನ ಡಲ್ ಅಂದರೆ ಡಲ್ ಇದ್ದ, ಇಲ್ಲಿಗೆ ಬಂದು ಹೋದ್ಮೇಲೆ ನನ್ನ ಮಗ SSLC ಪಾಸ್ ಆದ. ನನಗೆ ತುಂಬಾ ಖುಷಿ ಆಗುತ್ತೆ ಆ ಅಮ್ಮನ ಬಗ್ಗೆ ಹೇಳ್ಕೊಳೋದಕ್ಕೆ. ನಾವು ಒಬ್ಬರಿಗೆಲ್ಲ ಹೋದವ್ರಿಗೆಲ್ಲನೂ ಹೋಗ್ಬಿಟ್ಟು ಬನ್ನಿರಿ ದೇವಸ್ಥಾನಕ್ಕೆ ಅಂತ ಹೇಳ್ತಾನೆ ಇದ್ದೀವಿ.
ಹೆಸರು ಸೌಮ್ಯ ಅನಂತ್ ಕುಮಾರ್. ನಾನು BTM ಲೇಔಟಿಂದ ಬರ್ತಾ ಇದ್ದೀನಿ, ಬೆಂಗಳೂರಿಂದ. ಸೊ ನಾನಿಲ್ಲಿ ಇದು 2ನೇ ಸರಿ ಬರ್ತಾ ಇರೋದು. ಒಂದೇನು ಅಂತ ಹೇಳಿದ್ರೆ, ಯಾವುದೇ ದೇವಸ್ಥಾನಕ್ಕೆ ಬಂದ್ರೂ ಒಂದು ನೆಮ್ಮದಿ ಅನ್ನೋದಿರಬೇಕು, ಒಂದು ಜೀವನದಲ್ಲಿ ಒಂದು ಏಳಿಗೆ ಅನ್ನೋದಿರಬೇಕು. ಬಟ್ ನಮಗಿಲ್ಲಿ ಬಂದಾಗೆಲ್ಲನೂ ಅದರಲ್ಲೂ ಇವತ್ತು ಗುರುಗಳು ಒಂದು ಕತೆ ಹೇಳಿ ಒಂದು ಒಳ್ಳೆ ಮಾತು ಹೇಳ್ತಾರೆ. ಹಿತವಚನ ಕೇಳೋದೇ ಒಂದು ಖುಷಿ. ಅದ್ರ ಜೊತೆಲಿ ಒಂದು ಏನು ಅಂತ ಹೇಳಿದ್ರೆ ನೆಮ್ಮದಿ ಇರಬೇಕು. ಆಮೇಲೆ ನಮ್ಮ ಮನೆ ದೇವರು, ನಮ್ಮ ಅಮ್ಮನ ಮನೆ ದೇವರು ಚೌಡೇಶ್ವರಮ್ಮನೇ. ಸೊ ಹಾಗಾಗಿ ನಮ್ಮ ಮನೆಯವರೆಲ್ಲ ಬರ್ತಾ ಇರ್ತಾರೆ ತಿಂಗಳು. ಬಟ್ ನಂದು ಇದು 2ನೇ ಸರಿ. ಬಟ್ ಏನಂತ ಹೇಳಿದ್ರೆ, ಎಲ್ಲ ದೇವಸ್ಥಾನಗಳಿಗಿಂತ ಇದು ವಿಭಿನ್ನ ಏನು ಅಂತ ಹೇಳಿದ್ರೆ, ಎಲ್ಲನೂ ಈ ಟಿಕೆಟ್ ತೊಗೊಳ್ಳಿ, ಆ ಟಿಕೆಟ್ ತೊಗೊಳ್ಳಿ, ಈ ಅರ್ಚನೆ ಮಾಡಿಸಿ ಆ ಥರ ಏನೂ ಇಲ್ಲ. ಆಮೇಲೆ ನುಕ್ಕಾಟ ಇಲ್ಲ. ಅಥವಾ VIP ಬಂದರು ಅಂದರೆ ಮುಂದೆ ಕಳಿಸೋದು, ಅಥವಾ ಇನ್ಯಾರೋ ಬಂದರೆ ಅವ್ರನ್ನ 1 ಅವರ್ 2 ಅವರ್ ಕಾಯಿಸೋದು, ಅದೆಲ್ಲ ಎಲ್ರಿಗೂ ಒಂದೇ ಸರ್ವಿಸು, ಎಲ್ರಿಗೂ ಒಂದೇ ಸೇವೆ. ಅದು ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ಇಲ್ಲಿ ನುಕ್ಕಾಟ ಏನೂ ಇಲ್ಲ. ಸೊ ಭಾಳ ಖುಷಿ ಆಗುತ್ತೆ. ದೂರದಿಂದ ಬಂದಿರೋರ್ಗಂತೂ ಎಲ್ಲ ಥರ ವ್ಯವಸ್ಥೆ ಇದೆ. ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ. ನಾನು ಹೇಳ್ದಾಗೆ ಬದಲಾವಣೆ ಅಂತ ಹೇಳಿದ್ರೆ ಬರೀ ಫಿನಾನ್ಷಿಯಲಿ ಅಂತಲ್ಲ, ಒಂದು ನೆಮ್ಮದಿ ಇರಬೇಕು ಅಥವಾ ಒಂದು ಏಳಿಗೆ ಅನ್ನೋದಿರಬೇಕು. ಸೊ ನಮಗೆ ಅದು ಇಲ್ಲಿ ಬಂದಾಗ ಕಾಣುತ್ತೆ. ಅದು ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಹೇಳೋದು ಅಂತ ಹೇಳಿದ್ರೆ, ಎಷ್ಟೊಂದು ಜನ ಹರಕೆಗಳು ಕಟ್ಕೊಂಡು ಬರ್ತಾರೆ, ಆದರೆ ಹರಕೆ ತೀರಿಸೋಷ್ಟು ಭಾಗ್ಯನೂ ಸಿಗಲ್ಲ. ಬಟ್ ಇಲ್ಲಿ ಹಂಗಲ್ಲ. ಬಂದಾಗ ಅಟ್ಲೀಸ್ಟು ನಿಮಗೆ ಕಣ್ತುಂಬ ದೇವ್ರನ್ನ ನೋಡೋ ಅವಕಾಶ ಸಿಗುತ್ತೆ. ಮತ್ತು ಆ ಪೂಜೆಗಳೆಲ್ಲ ತುಂಬ ಅಂದರೆ ತುಂಬ ಈಸಿಯಾಗಿ ಆಗುತ್ತೆ. ಎಲ್ಲೂ ಸತ್ಯ ಹೇಳ್ತಾ ಇದ್ರೆ ಜನ ಸೇರಲ್ಲ. ಅದು ಎಷ್ಟು ದೇವಸ್ಥಾನಗಳಿದೆ, ಎಲ್ಲ ಕಡೆ ಈ ಥರ ಆಗಲ್ಲ. ಅದರಲ್ಲೂ ಅಮ್ಮನ ನೋಡಿದಾಗ ನಿಮಗೆ ಆ ಕಳೆ ಆಗಿರ್ಬೋದು, ಆ ಒಂದು ವೈಬ್ರೇಷನ್, ಇಟ್ ಈಸ್ ಎ ಡಿಫ್ರೆಂಟ್ ವೈಬ್ರೇಷನ್. ಸೊ ಅದ್ರ ಬಗ್ಗೆ ನಾವೆಲ್ಲ ಹೇಳೋಕ್ಕೆ ತುಂಬ ಸಣ್ಣವರಾಗ್ತೀವಿ. ಬಟ್ ಅದೆಲ್ಲ ಹೇಳದೇ ಇರೋವಂಥ ಒಂದು ಎಕ್ಸ್ಪೀರಿಯನ್ಸಸ್. ಇಲ್ಲಿಂದ ಅಲಂಕಾರ ಬಂದು ತುಂಬ ವಿಭಿನ್ನವಾಗಿದೆ. ಆಮೇಲೆ ಇಲ್ಲಿಂದ ಪೂಜೆಗಳಂತೂ ನಾನು 2 ಸರಿ ಬಂದಿರೋವಾಗಲೂ ನಾನು ಒಂದು ಪೂಜೆ ನೋಡ್ತೀನಿ. ಅದು ಇದು ಬರುತ್ತೆ, ಏನದು ಮೆರವಣಿಗೆ, ಅದ್ರದ್ದು ಅಲಂಕಾರಗಳಾಗಿರ್ಬೋದು, ಅಥವಾ ಇಲ್ಲಿ ಮಾಡೋ ಒಂದು ಸೇವೆಗಳಾಗಿರ್ಬೋದು, ಅಥವಾ ಹೋಮ ಹವನ ಆಗಿರ್ಬೋದು, ತುಂಬ ಇವಾಗೊಂದು ದೇವಸ್ಥಾನಗಳೆಲ್ಲ ತುಂಬ ಬಿಸ್ನೆಸ್ ಥರ ಇರುತ್ತೆ. ಅಂದರೆ ನೀವು 10,000 ಕಟ್ಟಿ 20,000 ಕೊಟ್ಟು ಯಾವಾಗಲೇ ನೀವು ಕೂತ್ಕೊಳ್ಬೇಕು ಅಂತ. ಬಟ್ ಇಲ್ಲ, ಆ ಥರ ಏನಿಲ್ಲ. ಒಳಗಡೆ ಹೋದಾಗಂತೂ ಮೈ ರೋಮಾಂಚನ ಆಗುತ್ತೆ ಅಮ್ಮನ್ನ ನೋಡಿದಾಗ. ಆಮೇಲೆ ನಮ್ಮಣ್ಣನಿಗಂತೂ ನನ್ನ ಸ್ವಂತ ಅಣ್ಣ, ಅವರು ಪ್ರತಿ ತಿಂಗಳು ಬರ್ತಾರೆ. ಹುಣ್ಣಿಮೆಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅವ್ರು ಬಂದಾಗೆಲ್ಲನೂ ಅವ್ರ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದೊಳ್ಳೆ ಏಳಿಗೆ ಅಂತೂ ಇದ್ದೇ ಇದೆ. ಅಮ್ಮನ ಆಶೀರ್ವಾದ, ಕೃಪಾ ಕಟಾಕ್ಷ ಇದೆ. ಮನುಷ್ಯನ ನಂಬಕ್ಕೆ ಹೋಗಬೇಡಿ. ಮನುಷ್ಯನ ನೀವು ಯಾವತ್ತು ನಂಬಿದ್ರೂ ಏನೂ ಇದಿಲ್ಲ. ದೇವ್ರನ್ನ ನಂಬಿ, ಅದರಲ್ಲೂ ನೀವು ಒಂದೊಳ್ಳೆ ಮನಸ್ಸು ಇಟ್ಕೊಂಡು ದೇವ್ರ ಪಾದ ಹಿಡ್ಕೊಂಡ್ರೆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಅದನ್ನಷ್ಟೇ ಹೇಳಿ. ಚೌಡೇಶ್ವರಿ ಮಠದಲ್ಲಿ ದೊಡ್ಡವರಿಂದ ಸಣ್ಣವರವರೆಗೂ ಎಲ್ಲರಿಗೂ ಅಕ್ಷರಾಭ್ಯಾಸ ನಡೆಯುತ್ತದೆ. ನಾನು ಸ್ವಾಮಿಯವರು ಹೇಳಿದಂಗೆ ಅವರು ನನಗೆ 86 ಅಥವಾ 85 ಬರುತ್ತಂದರೆ 86.88 ಬಂದಿದೆ. ಹಾಗಾಗಿ ಖುಷಿ ಬಂದಿದೆ. ನಮ್ಮ ಹೆಸರು ಕುಮಾರ್ ಅಂತ, ಬಳ್ಳಾರಿಯಿಂದ ಬಂದಿದ್ವಿ. ನಮ್ಮ ಮಗಳ 10th ಅಭ್ಯಾಸಕ್ಕಾಗಿ ಇಲ್ಲಿ ಕೇಳ್ಕೊಂಡಿದ್ದಕ್ಕೆ 88% ಬಂದಿದೆ. ಚೆನ್ನಾಗಿ ತೆಗೆದಿದ್ದಾಳೆ SSLC. ಅದಕ್ಕಿಂತ ಮುಂಚೆ ಪ್ರಶ್ನೆ ಕೇಳಿದ್ವಿ. ಆ ಪ್ರಶ್ನೆಗೆ ಎಲ್ಲ ಉತ್ತರ ಅವರೇ ಉತ್ತರನೂ ಅವರೇ ಹೇಳಿದ್ದಾರೆ. ನಮಗೆ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಿದೆ. ಅಮ್ಮ ನಂಬಿದ್ದಕ್ಕೆ ಎಲ್ಲದೂ ಸತತವಾಗಿ ನೆರವೇರಿಸಿದ್ದಾರೆ. ನಮ್ಗೆ ಏನು ಅನಿಸ್ತು, ಒಳಗಡೆ ಏನು ಹೇಳ್ಬೇಕು ಅಂದ್ಕೊಂಡ್ವಿ ಅದನ್ನ ಅವರೇ ಹೇಳಿಬಿಟ್ಟಿದ್ವಿ. ಪ್ರಶ್ನೆನೂ ಅವರೇ, ಉತ್ತರನೂ ಅವರೇ. ನಮಗೆ ತುಂಬ ಗಾಬರಿಯಾಗಿ ಏನಾಯಿತು, ಮುಂದೆ ಒಂದು ತಿಂಗಳಾದಮೇಲೆ ನೋಡ್ಕೊಂಡಾಗ ಅದ್ರದ್ದು ಏನು ಸತತವಾಗಿ ಅದು ಕಾರ್ಯಾಚರಣೆ ನೆರವೇರಿಸಿದ್ದು. ಅಂದ್ಕೊಂಡಿದ್ದೆಲ್ಲ ನೆರವೇರಿದೆ. ಹೇಳಲಿಕ್ಕಾಗಂಥದ್ದು ಪ್ರಶ್ನೆ ಸರ್. ಸಂತೋಷ ಅನ್ನೋದು ಓಕೆ ಇರ್ತಾ ಇತ್ತು, ಏನು ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ತುಂಬ ಸಂತೋಷ ಆಯಿತು. ಅಮ್ಮನ ನೋಡಿದ ಕೂಡಲೇ ನಮಗೆ ಮೈ ಮರೆತು ಬಿಡ್ತೀವಿ, ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ತುಂಬ ಸಂತೋಷ. ಇಲ್ಲಿ ಬಂದರೆ ಎಲ್ಲ ಮರೆತು ಬಿಡ್ತೀವಿ. ಅಷ್ಟು ದೂರಿಂದ ಬಂದಿದ್ದನ್ನೇ ಇದೇ ಅನಿಸಲ್ಲ. ಹೇಳಲಿಕ್ಕಾಗಂಥ ಸಂತೋಷ ಸರ್, ತುಂಬ ಸಂತೋಷ. ಅದು ಹೇಳ್ಕೊಳ್ಬಾರ್ದು, ಅಷ್ಟು ಒಂದು ಮನುಷ್ಯನಲ್ಲಿ ಇದು ರೋಮಾಂಚನ ಬರುತ್ತೆ. ಭಯ ಅನ್ನೋ ತಕ್ಕದ್ದು ಒಂದು ಇದು ಬರುತ್ತೆ. ಇಷ್ಟು ಅದ್ಭುತವಾಗಿದೆಯಲ್ಲ ಈ ದೇವಸ್ಥಾನ, ನಾವು ಮುಂಚೆ ನೋಡಿಲ್ಲ. ಈಗ ಬರ್ಲಿಕ್ಕೆ 1.5 ವರ್ಷ ಆಯ್ತು ನಾವು ಬರ್ಲಿಕ್ಕೆ. ಈಗ ಭಾರಿ ಚೆನ್ನಾಗಾಗಿದೆ. ಎಲ್ಲವೂ ಇಷ್ಟ ಸರ್. ಇಲ್ಲಿ ವಾತಾವರಣನೇ ಚೇಂಜಸ್ಸು. ಇಲ್ಲಿ ಏನೂ ಇಲ್ಲ, ಒಂದು ಇದಿಲ್ಲ. ಆ ಗೋಶಾಲೆ ನೋಡಿದ್ರೆ ತುಂಬ ಸಂತೋಷ ಅನಿಸುತ್ತೆ. ಇಲ್ಲಿ ಒಂದು ಸೊಳ್ಳೆನೂ ಇಲ್ಲ, ಒಂದು ಇದು ಗಲೀಜಿಲ್ಲ. ಎಲ್ಲದು ಹೆಚ್ಚಿದಾಗಿ ಏನು ನಾವು ಕೇಳಿದಕ್ಕಿಂತ ಹೆಚ್ಚಿದಾಗಿ ನಡೀತಾ ಇದೆ.
ಅಂತೂ ದುಡ್ಡಂತೂ ಏನೂ ಕೇಳೋದಿಲ್ಲ, 1 ರೂಪಾಯಿನೂ ಕೇಳೋದಿಲ್ಲ. ಅದು ಯಾವುದಕ್ಕೂ ಇದಿಲ್ಲ. ನಾವು ಕೇಳಿದಷ್ಟು ನಮ್ಗೆ ಏನು ಕೆಲಸ ಆಗಿದೆ ನಮ್ಮ ಮನಸ್ಸಿಗೆ ಬಂದಷ್ಟು ನಾವು ಆಗ್ತಾ ಇದ್ದೀವಿ. ಎಲ್ಲರೂ ಬಂದು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಅಮ್ಮಂದ ನೆರವೇರಿಸಬೇಕು. ಚೆನ್ನಾಗಿದೆ, ಎಲ್ಲರೂ ಬರಬೇಕಂತ ಕೋರ್ಕೊತೀನಿ. ತುಂಬ ಇನ್ನೂ ನಡಿಬೇಕು, ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ತುಂಬ ಖುಷಿ ಆಗುತ್ತಿದೆ ಸರ್. ಇಲ್ಲಿ ಏನು ಹೇಳಿದಾರ ಅದೇ ಪ್ರಕಾರ ಅಲ್ಲಿ ಬಂದಿದೆ ನಮ್ಮ ಮಗಳದು. ಆ ಒಂದು ನುಡಿ ಏನಿದೆ ಬರ್ಕೊಟ್ಟಿದ್ದು, ಆಮೇಲೆ ಫಸ್ಟು ಸಮೇತ ಬುಕ್ಕ ಅಕ್ಷರಾಭ್ಯಾಸದಲ್ಲಿ ಒಂದು ಪೆನ್ ಕೊಟ್ಟಿದ್ದು. ಆ ಪೆನ್ನನ್ನು ಫಸ್ಟು SLC ಫಸ್ಟು ಸಬ್ಜೆಕ್ಟಿಗೆ ಬರೆದಿದ್ದಾಳೆ. ಅದೊಂದು ಸಂತೋಷ ಆಯ್ತು ಸರ್ ನಮ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.